ಅಮೃತ ಒಂದ್ ಜಗ್ ನೀರ್ ತಗೋವ ಬೇಡಪ್ಪ ಬಾ ಕುಂದ್ರ ಬಾ ಅಣ್ಣೆಲ್ಲಿ ಹೋಗ್ಯಾನ ಅಬಾ ದೊಡ್ಡ ಭಕ್ತಿ ಬಿಡವ ನೀವ್ ಅಣ್ಣಗ ಕಾಲೇಜಿಗೆ ಹೋಗಕ್ಕಿಲ್ಲ ಹೊಲ್ದಕ್ ಹೋಗಂದ್ರ ಹೊಲ್ದಕ್ ಹೋಗ್ತಿಲ್ಲ ಗುಡಿಗೆ ಹೋಗ್ಯಾನಂತೆ ದೊಡ್ಡ ಭಕ್ತಿ ಬಂದೈತಿ ನಿಮ್ ಅಣ್ಣಗ ಎಲ್ಲಿ ನೀನ್ ನಿಮ್ ಅಣ್ಣನ ಚಾರ ಕಲ್ಕಂತೀಯ ನಡಿ ತಗ ಹೋಗ್ ಬೇಗ ಸೊಳ್ಳೆ ಮಗ ಸಾಲಿ ಕಲ್ತಿ ಅಂತ ಹೊಲ್ದಕ್ ಹೋಗೋದು ಬಿಟ್ಟ ಎಲ್ಲಿ ತಿರುಗ್ತಾನೋ ಎಲ್ಲಿ ಬಿಡ್ತಾನೋ ಒಂದು ಗೊತ್ತಾಗೋದು ಸೊಳ್ಳೆ ಮಗ ತಂದ ಮನೆ ಬರಲ್ಲ ತಡಿ ಅವನು ಹೋಗಿ ಒಂದ್ ಚಾವರ ಕುಡಿದ ಯಾರಪ್ಪ ಇವಳು ನಮ್ಮೂರಲ್ಲಿ ಓ ಇವತ್ತು ರಕ್ಷಾ ಬಂಧನಲ್ವಾ ತಂಗಿಮ್ಮ ಪೂರ್ಣ ಬಾಮ ಇಲ್ಲೇ ಬಂದೆ ಏನಣ್ಣ ಹ್ಯಾಪಿ ರಕ್ಷಾ ಬಂಧನಮ್ಮ ಥ್ಯಾಂಕ್ ಯು ಅಣ್ಣ ಅಣ್ಣ ಒಂದ್ ನಿಮಿಷ ಬರ್ತೀನಿ ಹಾಗೆ ನಿಮ್ ಫ್ರೆಂಡ್ಸ್ ನ ಕರ್ದ್ಬಿಡಿ ಹಿಂಗೆ ಸೂರ್ಯ ಮತ್ತು ಕೃಷ್ಣ ಫೋನ್ ಹಚ್ಬಿಡಮ್ ತಡಿ ಹಲೋ ಕೃಷ್ಣ ಎಲ್ಲಿ ಹೌದಾ ಸ್ವಲ್ಪ ಮನೆ ಹತ್ರ ಬಾರ ತಂಗ್ಯಮ್ಮ ರಾಖಿ ಕಟ್ತಾಳಂತ ಮನೆ ಹತ್ರ ಬಾ ಹಂಗೆ ಅವ್ ಸೂರ್ಯನ್ ಕರ್ಕೊಂಬಂದ್ಬಿಡು ಹಾ ಸರಿ ಬಾ ಬಾ ದೋಸ್ತ ಕೂಡ್ ಬಾ ಯಾಕ ಅವ್ ಸೂರ್ಯ ಬರ್ಲಿಲ್ಲ ಸೂರ್ಯ ತುಂಬಾ ಬಿಜಿ ಇದ್ನಪ್ಪ ಬರಕಾಗ್ಲಿಲ್ಲ ಅವನಿಗೆ ಫೋನ್ ರಿಸೀವ್ ಮಾಡ್ಲಿಲ್ಲ ಅವನು ಹೌದನಾ ಸರಿ ತಾನೆ ಯಾಕ ಸ್ಪೆಕ್ಟ್ ಮಾಡ್ಬಿಟ್ಟಿಯಲ್ಲ ಅಪ್ಪ ಅದಕ್ಕೆ ಇದ್ ನಕ್ಕೆ ಮನೆ ಜಪ್ತ ಉಂಟಾನೆ ಅದ ದುಡಿಯ ವಯಸ್ಸಿನ ದುಡ್ಲಿಲ್ಲ ಈಗ ನೋಡ ಒಯ್ಯ ನೋಡ ಕಣ್ಣ ಏ ಒಯ್ಯ ನೋಡ ಅಲ್ಲಿ ಮಾತಾಡ್ಬೇಡ ಏ ಉಸ್ತ ಸುಮ್ಮಿರ್ಲಿ ಮನೆಗೆ ತಂಗಿತಾಳ ತಂಗಮ್ಮ ಬಾಮ್ಮ ಇಲ್ಲಿ ಕಟ್ಬಿಡಮ್ಮ ಅಷ್ಟ ಅವನಿಗೆ ಕೊಟ್ಟು ಇಲ್ಲ ಕಟ್ಸಿಯ ದೋಸ್ತ ನೂರು ಕಾಲ ಸುಖವಾಗಿ ಬಡಮ್ಮ ನೂರ್ ಕಾಲ ಸುಖಾಗಿ ಬಾಳಮ್ಮ ಥ್ಯಾಂಕ್ಸ್ ಅಣ್ಣ ರಾಖಿ ಕಟ್ಟಿದ್ಕೆ ಏನಾದ್ರು ಉಡುಗೊರೆ ಕೊಡ್ಬೇಕು ನೀವು ಹೋಗಮ್ಮ ಸದ್ಯಕ್ಕೆ ಇಷ್ಟ ಐತಿ ತಗೋ ನಾಳೆ ಹಬ್ಬಕ್ಕ ಸೀರೆ ತರಮ್ಮ ಏನಮ್ಮ ಅಷ್ಟೇನಾ ಅಣ್ಣ ನೀವು 5 ರೂಪಾಯಿ ರಾಕಿ ಕಟ್ಟಿ 500 ರೂಪಾಯಿ ಇಸ್ಕೊಂಡ್ರೆ ಹೆಂಗಮ್ಮ ಅಯ್ಯೋ 100 ರೂಪಾಯಿ ರಾಖಿ ತಂದಿರೋದು ಸದ್ಯ ಇಟ್ಕೋ ಒಂದ್ ಸ್ವಲ್ಪ ತಕೊಂತ ನಮ್ ತಂಗಿ ನನಗೆಂತ ಇಟ್ಟದ ನೋಡು ಹಂಗ ಮೊರಗಿಂತ ನಮ್ಮಣ್ಣ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದಣ್ಣ ಹೌದಾ ಆಗಿರ್ಬೋದು ಬಾಲೆ ದೋಸ್ತ ಹೊರಗಡೆ ರೋಯರಂಬ ಕಡಿಲಕ್ ಹೊರಗ ಕಂಡಪಟ್ಟಿ ಬಿಸಿಲೈತಿ ಚಸ್ಮ ಹಾಕ್ಯಂದ್ ಕಣ್ಣು ಒತ್ತಕೊಂಡ್ ಬಿಡೈತಿ ಏಂತ ಬಳೆದಾಗ ಹೋಗಿ ನೋಡಿ ನಾದ್ರ ನಾನು ಆಟ ಆಡೋದು ಹುಡುಗಿ ನೋಡ್ತಾವಳೆ ಪ್ರಪೋಸ್ ಮಾಡೇ ಬಿಡೋಣ ಇವತ್ತು ಏ ಪದ್ದು ಏನಣ್ಣ ಇಲ್ಲಿ ಬಾ ಇಲ್ಲಿ ಹೇಳಣ್ಣ ಯಾಕೆ ಕರ್ದಿ ಏನಿಲ್ಲ ಅದು ಅವಳು ಇಷ್ಟ ಪಡ್ತಾ ಇದ್ದೀನಿ ಕೇಳಿ ಹೇಳ್ತೀಯ ಸ್ವಲ್ಪ ಸರಿ ಅಣ್ಣ ಕೇಳಿ ಹೇಳ್ತೀನಿ ಯಾಕೆ ಏನ್ ಹೇಳಿದ್ರು ಅಕ್ಕ ಅವರು ಏನ್ ಹೇಳು ಅಕ್ಕ ಅವ್ರು ನಿನ್ನ ಪ್ರೀತಿ ಮಾಡ್ತಾ ಇದಾರಂತ ಅವ್ರು ಹೌದಾ
ನನಗೂ ಅವ್ರಂದ್ರೆ ತುಂಬಾ ಇಷ್ಟ, ಆದ್ರೆ ಹೇಳಿರ್ಲಿಲ್ಲ ಅಷ್ಟೇ. ಸರಿ ಅಕ್ಕ, ನಾ ಅವ್ರಿಗೆ ಹೇಳಿ ಬರ್ತೀನಿ. ಅಣ್ಣ, ಅವರು ಕೂಡ ನಿನ್ ಇಷ್ಟಪಡ್ತಾ ಇದ್ದಾರೆ. ಹೌದಾ, ಇರ್ಲಿ. ನಿಂಗೆ ಖುಷಿಯಲ್ಲಿ ಏನಾದ್ರೂ ಬೇಕಾ? ಅಣ್ಣ, ನನಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕು. ಹೌದಾ, ಸರಿ ಕೊಡಿಸ್ತೀನಿ ಬಾ. ಅಂತ ಹುಡುಗಿ ಪ್ರಪೋಸ್ ಮಾಡಿದೆ, ಒಪ್ಕೊಂಡ್ಬಿಟ್ಲ. ನಮ್ ದೋಸ್ತಗ ಗೋಪಾಲ್ಗಾರ ಫೋನ್ ಮಾಡಂತಡಿ. ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಇಟ್ಕಂತಾನ, ಟೈಮ್ ಸರ್ ಇದ್ರ ಲೇಬರ್ ಕಳ್ಸಲ್ಲ ಬಿಡಗಲ್ಲ ಅವನ ಒಬ್ಬನ ಬಂದ್ಬಿಡಿ ನೀವು. ನಾನು ಅದ್ರಾಗ ನಮ್ ದೋಸ್ತ್ ಫೋನ್ ಸಿಕ್ಕಿಲ್ಲಿ. ಲೇ ಮಗ ಗೋಪಾಲ, ಹೇಳ ದೋಸ್ತ. ಮಗ, ಇವತ್ ನಮ್ಮೂರ್ ದೇವಸ್ಥಾನದಾಗ ಒಂದ್ ಹುಡುಗಿ ಪ್ರಪೋಸ್ ಮಾಡಿದ್ನಲ್ಲೇ ಅಣ್ಣ. ಹೌದಾ, ಯಾರ್ಲಿ ಅಂತಾರ? ಯಾರ ಮಗಳು ಗೊತ್ತಿಲ್ಲ ಮಗ, ಒಟ್ ದೇವಸ್ಥಾನದಲ್ಲಿ ಕಾಣ್ಲು ಪ್ರಪೋಸ್ ಮಾಡಿದೆ, ಇಷ್ಟ ಆಯ್ತು. ಇರ್ಲಿರ್ತಪ್ಪ, ಒಳ್ಳೇದಾಗ್ಲ. ಹಾ ಸರಿ, ಬಾಯ್. ಸರಿ ಮಗ, ಆಯ್ತು ಬಾಯ್. ಗೋಪಾಲ್ಗಂತ ಹೇಳಿದ್ನ, ಕೃಷ್ಣಗೊಬ್ಬನ್ ಫೋನ್ ಮಾಡ್ಬಿಡಂತಡಿ. ಹಲೋ, ಹೇಳಲ್ಲ. ಎಲ್ಲಿದೆಲೆ ಕೃಷ್ಣ? ಇಲ್ಲೇ ಇದ್ನಿ ಹೊಲ್ತಕ್ಕ. ದೋಸ್ತ, ಇವತ್ತು ನಮ್ಮೂರ್ ದೇವಸ್ಥಾನದಾಗ ಒಂದ್ ಹುಡುಗಿ ನೋಡಿದ್ನ, ಪ್ರಪೋಸ್ ಮಾಡ್ಬಿಟ್ನಲ್ಲಿ ಅಣ್ಣ. ಹೆಂಗದ ಹುಡುಗಿ? ಚಲೋ ಅದಾಳ ದೋಸ್ತ, ಪ್ರಪೋಸ್ ಮಾಡೀನಿ. ಸರಿ ಸರಿ, ಆಮೇಲೆ ಹಚ್ತ ನಿಂಗ. ಬಾ ಹುಡುಗಿದ್ ಗಟ್ಲಿ ಒಂದ್ ಏಟಿಗೆ ಕಟ್ ಮಾಡ್ಬಿಡ್ತಾರ ಸುಳ ಮಕ್ಕಳ. ದೋಸ್ತರನ್ನ ಮರ್ತ್ ಬಿಡ್ತಾರ ಹುಡುಗಿಯರ್ ಬಿದ್ದ ಗಟ್ಲಿ. ಯಾ ದೋಸ್ತರೋ ಕೊಡಿ, ನಮ್ ಬಾಳೆ ನನಗೆ ಬಿಡಗಾಡಿಲ್ಲಪ್ಪ. ನೀನೇನ್ ಇಲ್ಲಿ? ನಾನಿಲ್ಲಿ ಹೈಸ್ಕೂಲ್ಗೆ ಹೋಗ್ತೀನಿ. ಹೌದಾ, ನಾನ್ ನಿನ್ ನೋಡಿಲ್ಲಲ್ಲ. ಮೊದ್ಲೇ ನಾವೇನ್ ಪರಿಚಯ ಇತ್ತಾ? ಇಲ್ಲ ತಾನೆ, ಅದಕ್ಕೆ. ಹೌದಲ್ವಾ, ನಿಮ್ದು ಹೈಸ್ಕೂಲಲ್ಲಿ? ಇಲ್ಲೇ ಮುಂದೆ ಇದೆ. ಇವಾಗ ಹಾಸ್ಟೆಲ್ಗೆ ಹೋಗ್ತಾ ಇದೀನಿ, ಆಮೇಲೆ ಸ್ಕೂಲ್ಗೆ ಹೋಗ್ತೀನಿ. ಮತ್ತೆ ಊರಿಗೆ ಸಂಜೆ ಬಸ್ಸಿಗೆ ಬರ್ತೀರಾ? ಬರ್ತೀನಿ. ಇಲ್ಲಿ ನೀನ್ ಇಲ್ಲಿಂದ ಹೋಗು. ಯಾರಾದ್ರೂ ನಮ್ಗ್ ನೋಡಿದ್ರೆ ನಮ್ಮ ಮನೇಲಿ ಹೇಳ್ತಾರೆ. ನಾನ್ ಇದುವರೆಗೂ ಯಾರನ್ನೂ ನೋಡಿಲ್ಲ, ಮಾತಾಡ್ಸೂ ಇಲ್ಲ. ಪ್ರೀತಿ ಎಲ್ಲರಿಗೂ ಸಿಗಲ್ಲ. ಸಿಕ್ಕಿರೋ ಪ್ರೀತಿ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಅದು ಯೋಗ್ಯತೆ ಇರ್ಬೇಕು. ಹಾ, ಇರ್ಲಿ. ನಂಗೆ ಇವಾಗ ಟೈಮ್ ಆಯ್ತು, ನಾನ್ ನೋಡ್ತೀನಿ. ನಿಮ್ಗೊಂದು ಸರ್ಪ್ರೈಸ್. ಏನು? ಇಲ್ಲೊಂದು ಸಖತ್ತಾಗಿರೋ ಪ್ಲೇಸ್ ಇದೆ, ಅಂತ ತೋರಿಸ್ತೀನಿ. ನಮ್ಮ ಹಳ್ಳಿ ಸೈಡ್ ಯಾವ ರೀತಿ ಇದೆ ಅಂತ. ಸರಿ. ಸ್ವಲ್ಪ ಮುಂದೆ ಇದೆ, ಸ್ವಲ್ಪ ಕಣ್ಣ ಮುಚ್ಕೊಂಡು ಬಾ. ಇಲ್ಲೇ ಸ್ವಲ್ಪ ದೂರ, ಬಹಳ ದೂರ. ಹೇಗಿದೆ ಈ ಪ್ಲೇಸು? ತುಂಬಾ ಚೆನ್ನಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು. ನನಗೆ ಯಾವಾಗ್ಲೂ ದುಃಖ ಆದಾಗ ಮತ್ತೆ ಸಂತೋಷ ಆದಾಗ ಇಲ್ಲೇ ಬರೋದು. ಫುಲ್ ಸಖತ್ತಾಗಿ ನೇಚರ್ ನೋಡ್ಕೊಂಡು ಖುಷಿ ಪಡ್ತೀನಿ ಯಾವಾಗ್ಲೂ. ಅದಕ್ಕೆ ನಿನ್ನ ಯಾವಾಗ್ಲೂ ಕರಿತಾ ಇರ್ತೀನಿ, ನೀನು ಬರೋದೇ ಇಲ್ಲ. ನಂಗ್ ಬರೋದ್ ತುಂಬಾ ಇಷ್ಟಾನೇ, ಆದ್ರೆ ನಮ್ಮನೇಲಿ ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ ಅಂತ ಭಯ, ಅದಕ್ಕೆ ಬರ್ತಿರ್ಲಿಲ್ಲ ಅಷ್ಟೇ. ಗೊತ್ತಾಗಲ್ಲ ಬಿಡು, ನೀ ಯಾಕೆ ಟೆನ್ಷನ್ ತಗೊಂತೀಯ? ಇಸ್ಕೊಡ್ಬೋದಾ? ಬಾಳ ಆಗಿದೆ. ಬೇಡ, ಯಾರಿಗಾದ್ರೂ ಗೊತ್ತಾದ್ರೆ. ಈ ಸಂಜೆಯಲ್ಲಿ ಯಾರು ಬರಲ್ಲ, ನೀನ್ ಯಾಕೆ ಟೆನ್ಷನ್ ತಗೋತೀಯ? ಪ್ಲೀಸ್, ಇವಾಗ ಕೊಡ್ತೇ ಇಲ್ಲ. ಬೇಡ ಪ್ಲೀಸ್, ಒಂದ್ ಕಿಸ್ ಕೊಡು. ಬೇಡ ಬೇಡ. ಗೋಪಾಲ ತಂಗಿ ಅಲ್ವಾ? ಸರಿ ಟೈಮ್ ಆಯ್ತು, ಹೋಗೋಣ ಬಾ. ಸರಿ ಬಾ. ಲೋ ಮಗ, ನಿಂಗೊಂದು ವಿಚಾರ ಹೇಳ್ಬೇಕು ಮಗ. ಹೇಳಪ್ಪ ಸೂರ್ಯ. ಇವತ್ ನಮ್ ಹುಡುಗಿಗೆ ಕಿಸ್ ಕೊಟ್ಬಿಟ್ಟಕಲ್ಲ. ಹೌದಾ? ಹ್ಞೂ ಮಗ. ಪಾರ್ಟಿ ಯಾವಾಗಪ್ಪ? ಪಾರ್ಟಿ ಲೇ ಅಪ್ಪ, ರೊಕ್ಕಿಲ್ಲ ಲೇ ಅಪ್ಪ ನನ್ನ ಹತ್ರ. ಪಾರ್ಟಿ ಗುಯ್ಗಿ ಅನ್ಕೊಂಡ್ ಬಂದ್ಯಾರ ಲೇ ಕೊಡಿ. ಒಂದ್ ಸೆಕೆಂಡ್ ಕೊಡಿ, ಹೆಸರಾಗಲಿ. ಸರಿ ಕೊಡಸ್ನ. ಗೋಪಾಲ್ಗ ನೀವು ಬಿಡಂಗ ಹುಡ್ರನ್ ಕರ್ಕೊಂಡ್ ಬರ್ತಾನ. ಸಾಯಂಕಾಲ ಅಲ್ಲ ಮಡ ಹತ್ರ ಬಂದ್ಬಿಡ. ಹಾ ಸರಿ, ಎಲ್ಲರಿಗೂ ಫೋನ್ ಹಚ್ಚಿ ಹೇಳ್ತನ, ಬಾ ಅಂತ ಹೇಳ್ತ. ತಗ ಬೇಗ ಕರ್ಕೊಂಡ್ ಬರ್ತೀನಿ ತಗ ಆದಷ್ಟು. ಹಾ ಸರಿ. ಹಲೋ, ಕೇಳಿಸ್ತಿಲ್ಲ ಲೇ? ಹೇಳ ದೋಸ್ತ, ಕೇಳಿಸ್ತೇಳ? ಎಲ್ಲೇದಿ ಗೋಪಾಲ? ಇಲ್ಲ, ಊರಾಗದೆ ನೋಡ. ಸೂರ್ಯ ಫೋನ್ ಹಚ್ಚಿದ್ ನಾನು. ಇಲ್ಲ ಬಿಡ. ಪಾರ್ಟಿ ಇತ್ತ. ಎದರ್ದ?
ಅದೇ ಅವ್ನು ನಿನಗೆ ಹೇಳಿರ್ಬೋದೇನ ಲವ್ ಇನ್ ಪಾರ್ಟಿ ಏನ್ ಹುಡುಗಿ ಬಿದ್ದಾಳ ಅಂತ ಹೇಳಿದ್ನ. ಹೌದ್ಲೇ ಒಂದ್ 15 ದಿನದಿಂದ ಹೇಳಿದ್ನಾಳ ಲವ್ ಅದು ಇದು ಅಂತದ್ನ. ಹಂಗಂದ್ರೆ ದೌಡ ಕಳೆ ಮಾರ್ಕ್ ತಕ್ ಬಂದ್ಬಿಡಪ್ಪ. ಇವತ್ತು ಕೊಡಸ್ತಾನಂತ. ಹಾ ಸರಿ ಸರಿ ಬರ್ತಾ. ಹಾ ಬಾ ಬಾ. ಹಾ ಏನ್ ಬೇಕಪ್ಪ ಗೋಪಾಲ? ಒಂದ ಕುರ್ಗುರ್ ಕೊಡೋಣ. ಮಾ ಇದ್ರ ಚಪ್ಪದ ತಗೊಂಡಿದ್ದ ಕೊಟ್ಬಣ್ಣ. ಮತ್ತೇನ ಎಷ್ಟು 5 ರೂಪಾಯಿ ಅಣ್ಣ ಅದು? ಹಿಂಗಲ್ಲ ಇರೋದು ಹಿಂಗ ಓಡಾಡ್ಕಂತಲ್ಲ. ಇಲ್ದ 5 ರೂಪಾಯಿ ಅದು. ಕೊಟ್ಟಿನಿಲ್ಲ ಗೋಪಾಲ ಅಣ್ಣ ಎಲ್ಲಿದ್ದಾರೆ ಅಣ್ಣ? ಸ್ವಲ್ಪ ನಿನ್ನ ಹತ್ರ ಕೆಲಸ ಇತ್ತು ಮಾತಾಡೋಣ. ಏನಂತಮ್ಮ? ಅಣ್ಣ ಅಲ್ಲಿ ಅಣ್ಣ ಅಲ್ಲಿ ನಿಮ್ ತಂಗಿ ಸೂರ್ಯ, ಏನಮ್ಮ ತಂಗಿ? ನಿಮ್ ತಂಗಿ ಸೂರ್ಯ ಅಲ್ಲಿ ಅದೇ ಕರೆ ಸುಳ್ಳಲಿ ಕರೆ ಅಣ್ಣ. ಹಾ ನಿಜ ಅಣ್ಣ. ಒಂದಿಟ್ ಮಾಡಿ ಹಂಗಲ್ಲ ಕುಡಿಯೋರ್ ಲಕ್ಷಣ ಹಿಂಗ್ ಮಾಡಕ್ ಭೂಮಿ ತಾಯಿ ಮುಟ್ಬೇಕು ತೀರ್ಥ. ಅಲ್ಲಲೇ ದೋಸ್ತ ಗೋಪಾಲ ಬರತಾನ. ಅವನಿಗೆ ಹೊಸ್ತಾಗ ಗಿಡ್ಗ ಆಮೇಲೆ ಒಂದಿಟ್ಟು ಕೊಟ್ರಾತಿನ ಒಂದು ಬ್ರ್ಯಾಂಡ್. ಅಲ್ಲಲೇ ದೋಸ್ತ ಅದು ಯಾವ್ದೋ ಹುಡುಗಿನ ಲವ್ ಮಾಡಕತ್ತಿ ನಿಂದಿ ಏನ್ ಮಾಡಿದ? ಏನ್ ಬ್ರ್ಯಾಂಡ್ ಅಲ್ಲಿ ತಲೆಗೆ ಹೆಂಗ ಹತ್ತ ತಳ್ಳತಿ ಹೆಂಗ ಬಾಬಾ ಬಾಬಾ ಅದು ಬ್ರ್ಯಾಂಡಪ್ಪ. ದೋಸ್ತ ಅಲ್ಲಿ ಬರೋನ್ ಗೋಪಾಲ ಅನ್ಲಿ ಅವನು ಬಿಡಲೆ ಯಾರ ಬ್ಯಾರ ಆಗಿರ್ಬೇಕ. ಏ ದೋಸ್ತ ಗೋಪಾಲ್ ಏನ್ ನೋಡ್ಗ. ಏ ಗೋಪಾಲ, ಏ ಗೋಪಾಲ, ಬಾಬಾ ಒಂದ್ ಪ್ಯಾಕ್ ಗೋಳಿ ಬಾ. ಬಾಬಾ ಬಾಬಾ ಒಂದ್ ಪೆಗ್ ಕೊಡಿ ಬಾ. ಏನಲ್ಲೋ ಕಣ್ಣ ಹಾಕೊಂಡ್ ಏನಿಲ್ಲ ಹುಚ್ಚ. ಯಾಕೋ ಗೋಪಾಲ ನಾ ಏನಾರ ತಪ್ಪು ಮಾಡಿನ? ಏ ಲುಚ್ಚ, ಅನ್ನ ತಿಂದ ಮನೆ ಕಣ್ಣ ಹಾಕ್ಬಿಟ್ಟಲ್ಲ ಏನ್ ಹಾಯಿ? ಯಾಕ್ಲೆ ಏನಾದ್ ಗೋಪಾಲ? ಗೊತ್ತಾಗಲೇನೋ ಜೊತೆಲಿ ಇದ್ಕೊಂಡು ಚೂರಿ ಹಾಕ್ಬಿಟ್ರಲ್ಲ. ಮನೇಲಿ ಗುಣ ನೋಡಿ ಕೇಳ್ತಾನ ಮಾಡಂತಾರ. ಆದ್ರೆ ಇವ್ನು ಮಾಡಿದ್ರೆ ಏನು? ಒಬ್ಬ ತಂಗಿಗೆ ಜೊತೆಲಿದ್ದ ಅಣ್ಣನ ಸಹಿತ ಅಣ್ಣನಲ್ಲ, ಅವನು ಅಣ್ಣ ಸ್ನೇಹಿತರು ಸಂತ ಅಣ್ಣಂದ್ರೆ ಥು ಮಿತ್ರ ದ್ರೋಹಿಗಳೇ. ಇನ್ನೊಂದ್ಸಾರಿ ನಮ್ ತಂಗಿ ತಂಡೆಗೆ ಏನೋ ಬಂದ್ರ ಹುಷಾರ ಮಗನೇ. ಲೇ ಮಚ್ಚ, ದೇವ್ರೊಳಗ ನಿನ್ ತಂಗಿ ಅಂತ ಗೊತ್ತಿಲ್ಕೊಣ. ನಿಜ ಯಾವತ್ತು ನೋಡಿಲ್ಲ ದೇವ್ರೊಳಗ, ನಂಬು ನನ್ನ. ಲೇ ಗೋಪಾಲ, ಅವನೇನ್ ತಪ್ಪಿಲ್ಲಿದ್ರಾಗ ಅವನದಷ್ಟು ತಪ್ಪಲ್ಲ, ಅದ್ರಾಗ ನಿಮ್ ತಂಗಿದು ಕೂಡ ತಪ್ಪಿರ್ಬೋದು. ಲೇ ನಿಮ್ ತಂಗಿಗೆ ಈ ರೀತಿ ಮಾಡಿದ್ರೆ ನೀವು ಸುಮ್ಮನಿದ್ದೇನೋ? ಪಾಪ ಅವಳು ಇನ್ನೂ ಚಿಕ್ಕವಳು, ಹೈಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಇವಾಗ. ಅವ್ಳಿಗೇನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋ ವಯಸ್ಸಲ್ಲ ಅವಳದು. ನೋಡ ಇನ್ನು ಮುಂದೆ ಅವ್ಳ ತಂಡಕ್ಕೆ ಬಂದ್ರ ಹುಷಾರ, ಸರಿ ಇರಲ್ಲ ನೋಡ. ಸರಿ, ಆದ್ರೆ ನೀವ್ ಮಾಡಿದ ತಪ್ಪಲೆ. ಇರಕ್ ಜಾಗ ಕೊಟ್ರನ ಆದ್ರ ಅವ್ರ ತಂಗಿ ನಮ್ ತಂಗಿ ಅಲ್ಲ ನಲ್ಲಿ. ಆದ್ರೆ ಈ ರೀತಿ ಮಾಡ ತಪ್ಪಲೆ ನೀನು. ನಮ್ ತಾಯಿ ಸತಿ ಒಣಗ ನಂಗೆ ಗೊತ್ತಿಲ್ಕೊಣ. ಅವ್ರ ತಂಗಿ ಇದ್ದಾಳಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ನಾನ್ ನಂಬು, ನೀನು ನಂಬ್ತಾ ಇಲ್ಲಲ್ಲೋ. ಸರಿ, ತಪ್ಪೇನ್ ಮಾಡದೇನ್ ಮಾಡ್ಬಿಟ್ಟಿ. ಆ ಹುಡುಗಿನ ಇವಾಗ್ಲಾದ್ರ ಬಿಟ್ಬಿಡ್ ನೀನು. ನನ್ಕಿಂತ ಬಾಳ ನಿನ್ನ ಹಚ್ಕೊಂಡನವನು. ಏನಪ್ಪಾ, ಒಂದ್ಸಕ ಮನುಷ್ಯ ವಿಶ್ವಾಸ ಆತ್ಮವಿಶ್ವಾಸ ಕಳ್ಕಂದ್ರ ಪದೇ ಪದೇ ಅದು ಸಿಗಲ್ಲ. ಒಮ್ಮೆ ಕಳೆದ ನಂಬಿಕೆ ಪದೇ ಪದೇ ಸಿಕ್ಕ್ರ ಅದಕ್ಕೆ ಮನುಷ್ಯನ ವ್ಯಕ್ತಿತ್ವ ಇರಲ್ಲ. ವ್ಯಕ್ತಿತ್ವ ಕಳ್ಕೊಂಡಿ ನೀನು. ತಪ್ಪಾಗಿದೆ ಅಂತ ಅವ್ನು ಕೇಳ್ಬಿಡು. ನೋಡ್ ದೋಸ್ತ, ತಪ್ಪೇನೋ ಮಾಡೋದನ್ನ ಮಾಡ್ಬಿಟ್ಟಿದೀನಿ. ಇನ್ ಮುಂದೆ ಅವ್ನ ಫ್ರೆಂಡ್ಶಿಪ್ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ. ಇನ್ ಮುಂದಾದ್ರು ಅವ್ನ ಫ್ರೆಂಡ್ಶಿಪ್ ಬಿಡಬೇಡ ಅಂತ ಹೇಳ್ಬಿಡು ಅವನಿಗೆ. ಸರಿ, ಅವಳು ಸಿಕ್ಕಾಗ ನೀನು ಒಂದ್ಸಾರಿ ಹೇಳ್ಬಿಡು. ಸರಿ ಮಗ, ಆಯ್ತು. ಇಷ್ಟು ದೂರ ಏನಕ್ಕೆ ಕರ್ಕೊಂಬಂದೆ ಸೂರಿ? ನೋಡ್ಕೋಣ, ನಾವ್ ಇಲ್ಲಿಗೆ ಡ್ರಾಪ್ ಮಾಡ್ಬಿಡೋಣ. ನಾವೀಗ ಸೇರಿದ್ವಿ. ಇನ್ ಮುಂದೆ ನೀನ್ ಚೆನ್ನಾಗಿರು. ಯಾಕೆ ಇವಾಗ ಈ ಮಾತು ಹೇಳ್ತಿದ್ಯಾ? ನಾನ್ ಮುಂಚೆನೆ ಹೇಳಿದೀನಿ ನಿಂಗೆ, ಇದೆಲ್ಲ ನಮ್ಮ ಅಣ್ಣಂಗ್ ಗೊತ್ತಾದ್ರೆ ಸರಿ ಇರಲ್ಲ ಅಂತ. ಇವಾಗ ಸಡನ್ ಆಗಿ ಬಿಟ್ಬಿಡು ಅಂದ್ರೆ ಏನ್ ಅರ್ಥ? ನೋಡ್ಕೋಣ, ನೀನ್ ಇದ್ರು ಇಲ್ಲ ಅಂದ್ರು ನಿನಗ್ ಕೊಟ್ಟಿರೋ ಜಾಗ ಯಾವತ್ತಿಗೂ ಶಾಶ್ವತ. ನೋಡು, ನಂಗ್ ನಿನ್ ಬಿಟ್ಟಿರಕ್ ಆಗಲ್ಲ. ನಾನ್ ಕೊಡ್ತಿರೋ ಪ್ರೀತಿಲಿ ನಿನಗೇನಾದ್ರೂ ಕಡಿಮೆ ಆಗಿದ್ರೆ ನಂಗೆ ಹೇಳು. ನೋಡ್ಕೋಣ, ನನ್ನ ಸ್ನೇಹಿತನ ಪ್ರೀತಿ ಮುಂದೆ ನಮ್ಮ ಪ್ರೀತಿ ಯಾವ್ದು ದೊಡ್ಡದಲ್ಲ ಅನಿಸ್ತಾ ಇದೆ. ನೋಡ್ ಸೂರಿ, ನನ್ ಕೈಲಿ ನಿನ್ ಬಿಟ್ಟಿರಕ್ ಆಗಲ್ಲ ಆಗಲ್ಲ ಆಗಲ್ಲ. ಬೇಕಿದ್ರೆ ನಾನ್ ಪ್ರಾಣ ಬಿಡ್ತೀನಿ, ನಾನ್ ನಿನ್ ಮಾತ್ರ ಬಿಡಲ್ಲ.
ನೋಡ್ತಂಗಿ ನಿಮ್ ಸಲಿಗೆ ಅವನು ಇವನ್ ಸ್ನೇಹ ಬಿಟ್ಟಾನ ನಿಮ್ಮ ಅಣ್ಣ. ನಿಮ್ಮಿಬ್ರು ಸ್ವಾರ್ಥಕ್ಕಾಗಿ ಅವನು ಕೊಲ್ಬೇಡ್ರಿ ನೀವು. ಸ್ವಲ್ಪ ದಿನಗಳಿಂದ ಇರೋ ತೀರ್ಕೊಂಡಾಳ. ಆ ನೋವಿನಿಂದ ಇವನು ಹೊರಗ್ ಬರ್ಬೇಕು ಬಿಡ್ಬೇಕು ಅಂತೇಳಿ ಒದ್ದಾಡಕೊಂತಾನ. ಅಂತದ್ರಾಗ ನಿಮ್ಮಿಬ್ರು ಸಂಬಂಧ ಪ್ರೀತಿ ಉಳಿಸ್ಕೊಂಬೇಕು ಸ್ನೇಹ ಉಳಿಸ್ಕೊಂಬೇಕು ಅಂತ ನೀನೇ ಹೇಳಮ್ಮ. ಅಣ್ಣ ನಮ್ ಮನೇಲಿ ಗೊತ್ತಾಗ್ದೆ ನಾನು ಇವ್ನ ಲವ್ ಮಾಡಿದೀನಿ. ನನ್ ಕೈಲಿ ಇವ್ನ್ ಬಿಟ್ಟಿರಕ್ ಆಗಲ್ಲ ಅಣ್ಣ. ಬಿಟ್ಟಿರ್ಬೇಕಂದ್ರೆ ನಮ್ ಪ್ರಾಣನ ಬಿಟ್ಬಿಡ್ತೀನಿ ಅಷ್ಟೇ. ಪೂರ್ಣಿ ನಿಂತ್ಕೋ, ನನ್ ಮಾತ್ ಕೇಳೋ ಸ್ವಲ್ಪ. ಪ್ಲೀಸ್ ನನ್ನ ಹತ್ರ ಮಾತಾಡ್ಬೇಡ, ಸುಮ್ನೆ ಹೋಗ್ಬಿಡು ನೀನು. ಪೂರ್ಣ ಒಂದ್ಸರಿ ನನ್ ಮಾತ್ ಕೇಳೆ. ಪೂರ್ಣ ನಿಂತ್ಕೋ, ನಾನ್ ಹೇಳ್ತಾ ಇದೀನಿ, ಫೈನಲ್ ಆಗಿ ಹೇಳ್ತಾ ಇದೀನಿ, ನಿಂತ್ಕೋ ಪ್ಲೀಸ್, ಅರ್ಥ ಮಾಡ್ಕೋ ಇವಾಗ. Please. ನಿಂತ್ಕೋ. ನಂಗ್ ಮಾತಾಡಕ್ ಇಷ್ಟ ಇಲ್ಲ. ಓ ಏನು ಹೊಸ ಫೋನ್ ತಗೊಂಡ? ಹಾ ಅದಿರ್ಲಿ ಬಿಡು. ದಿನ ದಿನ ನಿನ್ ಹಿಂದೆ ಬಂದ್ರೆ ಮಾತಾಡಿದ್ರು ಮಾತಾಡ್ಸೇ ಹೋಗ್ತಾ ಇದೀಯಾ. ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ? ನಿಂದೇನು ತಪ್ಪಿಲ್ಲ ಕಣೋ. ನಾವಿಬ್ರು ಸುತ್ತಾಡೋದ್ನ ಯಾರೋ ನೋಡಿ ನಮ್ಮ ಅಣ್ಣನ ಮುಂದೆ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನು ಅವತ್ತು ಊಟ ಬಿಟ್ಟು ಮಲಗಿದಾಗ ಎಲ್ರು ನನ್ನ ಹತ್ರ ಆಣೆ ತಗೊಂಡಿದ್ದಾರೆ. ಹೌದಾ? ಏನಂತ? ಇನ್ ಮುಂದೆ ನಾನ್ ನಿನ್ ಜೊತೆ ಸೇರ್ಬಾರ್ದಂತೆ, ಮಾತಾಡ್ಲೂಬಾರ್ದಂತೆ. ಒಂದ್ ವೇಳೆ ಮಾತಾಡಿದ್ರೆ ನನ್ ಸ್ಕೂಲ್ ಬಿಡಿಸ್ಬಿಡ್ತಾರಂತೆ. ಅದಕ್ಕೆ ನಾನ್ ನಿನ್ನ ಅವಾಯ್ಡ್ ಮಾಡ್ತಿದ್ದೆ. ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡಿದ್ರೆ ಸಾಕು ಅಂತ ಸುಮ್ನೆ ಆಗಿದ್ದೆ. ಹೌದಾ? ಹಾಗಾದ್ರೆ ಇವತ್ತು ಯಾಕೆ ಮಾತಾಡ್ಸಿದೆ? ಯಾಕಂದ್ರೆ ಇವತ್ ಯಾರು ಇಲ್ವಲ್ಲ, ಅದಕ್ಕೆ. ಇನ್ ಮುಂದೆ ನಾವಿಬ್ರು ಹುಷಾರಾಗಿರ್ಬೇಕ್ ಕಣೋ, ಇಲ್ಲಾಂದ್ರೆ ನನ್ ಸ್ಕೂಲ್ ಬಿಡಿಸ್ಬಿಡ್ತಾರೆ. ಅವಾಗ ನೋಡಕ್ ಕೂಡ ಆಗಲ್ಲ. ಏನೋ ಕೇಳ್ಪಟ್ಟೆ ಒನ್ ಡೇ ಟ್ರಿಪ್ ಹೋಗ್ತಾ ಇದೆ ಅಂತೆ. ನಮ್ ಸ್ಕೂಲ್ ಕಡೆಯಿಂದ ಒನ್ ಡೇ ಟ್ರಿಪ್ ಹೋಗ್ತಾ ಇದೀವಿ. ಏನಿವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹೌದಾ? ಥ್ಯಾಂಕ್ ಯು. ಸರಿ ಸರಿ, ಟೈಮ್ ಆಯ್ತು. ಬಾ, ಸರಿ ಹೋಗೋಣ. ಯಪ್ಪ ಸೂರ್ಯ, ಯಾವಮ್ಮ? ಫುಲ್ ಜೋರ? ಏನಿಲ್ಲ ಮಗ. ಹುಷಾರಪ್ಪ ನೀನ್. ಹಾಸ್ಟೆಲ್ ಕಡೆಗೆ ಬರಂಗದಾನ ಅಂತೇಳಿ ಅವ್ರ ಅಣ್ಣ ಅವ್ರ ಮಾವ ನೀನ್ ಹುಡ್ಕ್ಯಾಡಕ್ ಕುಂತಾರ. ಅದಲ್ದ ಮತ್ತೆ ಅವ್ರ ದೋಸ್ತ್ರಿಗೆ ಹೇಳಿ ಮತ್ತೆ ಸೂರ್ಯನರ ಈ ಕಡೆ ಹಾಸ್ಟೆಲ್ ಕಡೆಗೆ ಬರಕೊಂತಾನ ಅಂತ ಕೇಳಕೊಂತಾರ. ಬಗನ ಸಿಕ್ಕಂದ್ರೆ ಇನ್ನು ಹುಚ್ಚನಾಗಿ ನಾದ್ದಂಗ ನಾತ್ತರೋಣ. ಫುಲ್ ಜೋರ್ ಅದಾರ ಅವ್ರು. ಹುಷಾರಾಗಿರಿ ನೀನ್. ನಾತ್ತರೋಣ ಬೇಷ ನಾತ್ತಾರ ಅವ್ರ. ಹೌದಾ? ಸರಿ ಮಗ. ಯಾಕ್ಲೇ ಸೂರ್ಯ ಡಲ್ ಅದಿ? ಯಾಕೆ ತಲೆ ಕೆಡ್ಸಿ ಅಂತೆ? ನಾನಿಲ್ಲ. ಆದ್ರೆ ಒಂದ್ ಮಾತು, ಯಾರ ನಿನಗೆ ಜೊತೆಗಿದ್ದಾರ ಹಾಕೊಡ್ಬೋದು. ಬಾಳ ಹುಷಾರಾಗಿರ. ಹೋಗಂಬಾ. ಲೇ ದೋಸ್ತ, ನಮ್ಮ ಹುಡುಗಿ ಒಟ್ಟ ನಾನು ಮಾತಾಡ್ಸಕ ಬರೋಳಲ್ಲಿ, ಒಟ್ಟ ಸಿಗೋವಳು, ಕೈಗೆ ಸಿಗೋವಳು, ಏನು ಎಂತ ಒಂದು ಗೊತ್ತಾಗ್ತಾ ಇಲ್ಲ ಕಣ. ಯಾಕೆ ಏನೋ ಗೊತ್ತಿಲ್ಲ ಕಣ. ಅವಳು ತುಂಬಾ ಹಚ್ಕೊಂಡಿದ್ದೀನಿ. ಅವಳು ಮರೆಯಕ್ ಆಗ್ತಿಲ್ಲ. ಅವಳು ಒಂದ್ ದಿನ ಮಾತಾಡ್ಸ್ತೇ ನಂಗೆ ಇರಕ್ ಆಗ್ತಾ ಇಲ್ಲ. ದೋಸ್ತ, ಇನ್ ಮುಂದ ಅವಳನ್ನ ಮರ್ತು ಬಿಡು. ಅವಳಗಾಲೇ ಮದುವೆ ಫಿಕ್ಸ್ ಮಾಡ್ತಾ ಇದಾರೆ. ಓ ಹೌದಾ? ಲೇ ಅವಳು ಇನ್ನೂ ಚಿಕ್ಕವಳು ಕಣ. ಅವಳಿಗೆ ಏನು ಗೊತ್ತಾಗಲ್ಲ. ಅವಳಿಗೀಗ ಮದುವೆ ಬೇಡ ಅಂತಂದು ನೀವೇ ಏನಾದ್ರೂ ಕ್ಯಾನ್ಸಲ್ ಮಾಡಿ ಪ್ಲೀಸ್ ಕಣ, ಅರ್ಥ ಮಾಡ್ಕೊಳ್ಳಿ. ಲೇ ದೋಸ್ತ, ಈ ಮದುವೆ ಫಿಕ್ಸ್ ಆಗಿರೋದು ನಿನ್ನಿಂದ ಕಣ. ಬೇರೆಯವ್ರ ಮನೆ ಹೆಣ್ಮಕ್ಳು ಇನ್ನೊಬ್ಬರ ಜೊತೆ ತಿರ್ಗಾಡಿದ್ರೆ ಸರಿ ಅಂತ ಹೇಳ ನೀನು. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದು, ಅವ್ರ ಮರ್ಯಾದೆ ಉಳಿಸ್ಕೊಳ್ಳೋಕೆ. ಲೇ ದೋಸ್ತ, ಅವಳನ್ ಬಿಟ್ಟು ಬದುಕಿರಲ್ಲ ಕಣ, ಸತ್ತೇ ಹೋಗ್ತಾಳೆ. ಏ ದೋಸ್ತ, ನಿಂಗೊಂದ್ ಮಾತು ಹೇಳ್ತ ನಾನು. ಹೊಸ ವಸ್ತುಗಳು ಸಿಕ್ಕ ಮೇಲೆ ಹಳೆ ವಸ್ತುಗಳಿಗೆ ಬೆಲೆ ಇರಲ್ಲ. ಅಂತದ್ರಲ್ಲಿ ಈಗ ಅವಳಿಗೆ ಮದುವೆ ಆಗೋ ಹುಡುಗ ಬಂದ ಅವನ ಮುಂದೆ ನೀನೆಲ್ಲಿ? ಏನು ಅವಳ ಗಂಡ ಬಂದಿದಾನ? ಬಾ ದೋಸ್ತ, ನೋಡ್ಕೊಂಬರೋಣ ಹೋಗಿ. ನೋಡ್ ಮಗ, ಅವಳು ನನ್ನ ಜೊತೆ ಇದ್ದಾಗ ನೀನೇ ನನ್ನ ಪ್ರಪಂಚ, ನೀನೇ ನನ್ನ ಜೀವ ಅಂತ ಹೇಳ್ದವಳು ಇವಾಗ ಯಾವನ್ ಜೊತೆ ನಕ್ಕೊಂತ ಮಾತಾಡ್ತಾ ಇದ್ದಾಳೆ. ನೋಡ್ ಮಗ, ಈಗ ಅವಳು ನನ್ನನ್ನೇ ಬಿಟ್ಟು ಹೋಗ್ತಾ ಇದ್ದಾಳೆ. ಎದಕ್ಕಿರ್ಲಿ, ಏನಾಗೈತಿ? ಹಿಂಗ್ಯಾಕ್ ಕೂತ್ಕೊಂಡಿರಿ? ದಡಪ್ಪ, ಈತ ಹುಡುಗಿನ ಪ್ರೀತಿ ಮಾಡಿನ ಅಂತಾನ. ಅದಕ್ಕ ಈಕಿನ ಬಿಟ್ಟಿರಗಲ್ಲ ಅಂತಾನ. ಮತ್ತೆ ಚಿಂತೆ ಆಗ ಕುಂತ್ಕೊಂಡ ನೋಡ್ ದೊಡ್ಡಪ್ಪ. ದೊಡ್ಡ ಆಗತ್ ಮಾಡಿರಿ ಅವಳ ಬೇ ಬರ್ಸೋಳ ಮಕ್ಕಳ. ಇವಳು ಬಿಟ್ಟು ಇರಕ್ ಆಗಲ್ಲ ನನ್ ಕೈಲಿ. ಅಲ್ಲಪ್ಪ, ಮೊನ್ನೆರ ನಿಮ್ಮ ಅವನ್ ಕಳ್ಕಂದಿನಿ. ಈಗ ನಿನ್ನೂ ಕಳ್ಕನಕ ನನಗಿಷ್ಟ ಇಲ್ಲ. ಆ ಹುಡುಗಿ ನಮ್ಮ ಜಾತಿದಾಗಿದ್ದಂದ್ರ ಅವ್ರ ಮನೆಗೆ ಹೋಗಿ ನಾನು ಕೇಳಿ ಮದುವೆ ಮಾಡ್ತಿದ್ದೆ. ಏನ್ ಮಾಡೋದು, ಅವರು ಬ್ಯಾರೆ ಜಾತಿಯರು. ನಾವ್ ಹೆಂಗ್ ಕೇಳಕ್ಕಾಗತ್ತ? ಬ್ಯಾಡ ಬಾ, ಆಕಿಗಿಂತ ಚಲೋ ನಿನಗೆ ನೋಡಿ ಮದುವೆ ಮಾಡ್ತೀನಿ. ಬಾ ಬಾ. ಯಾರು ಇಲ್ಲ, ಇವಾಗ್ಲೇ ಫೋನ್ ಮಾಡ್ಬೇಕು. ಹಲೋ, ನಾನು ಪೂರ್ಣ. ಅರ್ಜೆಂಟ್ ಆಗಿ ದೇವಸ್ಥಾನ ಹತ್ರ ಬಾ.
ಮಾತಾಡ್ಬೇಕು. ನಾನ್ ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ನೋಡಕ್ ಬಂದ್ಯಾ? ನನ್ ಮಾತ್ ಕೇಳೋ ಸ್ವಲ್ಪ. ಲೋ ಪ್ಲೀಸ್ ನನ್ ಮಾತ್ ಕೇಳೋ. ನಿಂಗ್ ನೋಡಕ್ ನನ್ ದೇಹ ಮಾತ್ರ ಕಾಣಿಸ್ತಾ ಇದೆ, ಆದ್ರೆ ನನ್ ಜೀವ ಯಾವಾಗ್ಲೂ ನೀನ್ ಹುಡ್ತಾನೆ ಇರ್ತಾ ಇತ್ತು ಗೊತ್ತಾ. ನಮ್ ಮನೇಲಿ ದಿನ ನನ್ ನರ್ಕ ಅಂದ್ರೆ ನರ್ಕ ಅನ್ಭವಿಸ್ತಾ ಇದೀನಿ. ನಿನ್ನ ಹುಡ್ಕೊಂಡು ನಿಮ್ ಮನೆ ಹತ್ರ ಬಂದಾಗ ಒಂದಿನ ನಮ್ಮ ಅಪ್ಪನ್ ಗೊತ್ತಾಯ್ತು. ಮನೇಲಿ ಎಲ್ಲರಿಗೂ ಗೊತ್ತಾಗಿ ಹುಡುಗರ್ನ ಕರೆಸಿದ್ರು ನೋಡಕ್ಕೆ ಅಂತ. ಅವತ್ತೇ ಲಾಸ್ಟ್ ದಿನ ನಾನ್ ನಿನ್ ನೋಡಿದ್ದಂದ್ರೆ. ನಿಜ ಹೇಳ್ಬೇಕಂದ್ರೆ ಪ್ರತಿಯೊಂದು ಹುಡುಗರ ಹತ್ರನು ನಾನ್ ನಿನ್ ಬಗ್ಗೆ ಕೇಳಿದೀನಿ. ನಿನ್ ಜೊತೆಲಿರೋ ಎಲ್ಲಾ ಹುಡುಗರ್ನು ಕೇಳಿದೀನಿ. ಅಷ್ಟು ಹುಡುಕಾಡಿದೀನಿ ಗೊತ್ತಾ. ಲೇ, ನಾವ್ ಇಷ್ಟಪಡೋ ಹುಡುಗಿ ನಮ್ ಜೊತೆ ಇಲ್ಲಂದ್ರೂ ಪರವಾಗಿಲ್ಲ, ಆದ್ರೆ ಬೇರೆ ಹುಡುಗನ ಜೊತೆ ನೋಡಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಪ್ಲೀಸ್ ಪೂರ್ಣ, ನನ್ ಜೊತೆ ಬರ್ತೀಯಾ? ನನ್ನ ಸಂಬಂಧದಿಂದ ಜೀವಕ್ ಜೀವ ಕೂಡ ನನ್ನ ಅಣ್ಣನ ನೀನ್ ದೂರ ಮಾಡ್ಕೊಂಡೆ. ಅದಲ್ದೆ ನಿಮ್ಮಪ್ಪನ್ ಬಿಟ್ರೆ ಬೇರೆ ಯಾರು ಇಲ್ಲ. ತಾಯಿ ಇಲ್ದೆ ಕೊರಗ್ತಿರ ನಿಮ್ಮ ಅಪ್ಪನ ಪ್ರೀತಿನ ಕಸ್ಕೊಳಕ್ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ ಬಿಟ್ಟು ಖುಷಿಯಾಗಿ ಇದ್ಬಿಡು. ನಿನ್ನ ಮರ್ತಿರಕ್ ಆಗಲ್ಲ. ಪ್ಲೀಸ್ ಕಣೆ, ನನ್ನ ಬಿಟ್ಟು ಹೋಗ್ಬೇಡ. ಅರ್ಥ ಮಾಡ್ಕೊ ಪ್ಲೀಸ್. ಲೋ, ನನ್ ಜಾಗಕ್ಕೆ ಬೇರೆ ಒಂದ್ ಹುಡುಗಿ ಬಂದ್ರೆ ನೀನ್ ಈಜಿಯಾಗಿ ನನ್ ಮರ್ತೋಗ್ಬಿಡ್ತೀಯ. ಬೇಗ ನೀನ್ ಒಂದ್ ಮದ್ವೆ ಫಿಕ್ಸ್ ಮಾಡ್ಕೊಂಡ್ಬಿಡೋ. ನಿನ್ನಂತ ಹುಡುಗನ ಲವ್ ಮಾಡಿರೋದಕ್ಕೆ ನಾ ಪುಣ್ಯ ಮಾಡಿದೀನಿ ಅನ್ಸುತ್ತೆ ಕಣ. ಯಾಕೆ ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಇಷ್ಟು ದಿನ ಮರೆದೇ ಇರೋಷ್ಟು ನೆನಪುಗಳನ್ನ ಕೊಟ್ಟಿದ್ಯಲ್ಲ, ಅಷ್ಟು ಸಾಕು ನಂಗೆ. ನಿನ್ನ ಮದುವೆ ಮಾಡ್ಕೊಳ್ಳೋ ತುಂಬಾ ಅದೃಷ್ಟ ಮಾಡಿದಾಳು, ಆದ್ರೆ ಆ ಅದೃಷ್ಟ ನಂಗಿಲ್ಲ ಕಣ. ಪ್ಲೀಸ್ ಕಣ, ನನ್ ಮರ್ತ್ಬಿಡು. ಯಾಕ್ಲೇ ಸೂರ್ಯ, ಯಾಕೆ ಕಳಕೊಂತಿ? ಯಾಕಿಲ್ಲ ಮಗ, ಅವಳ ವಯಸ್ಸಲ್ಲಿ ನನಗಿಂತ ಚಿಕ್ಕವಳು ಆಗಿರ್ಬೋದು, ಆದ್ರೆ ಬುದ್ಧಿ ಮಾತಲ್ಲಿ ದೊಡ್ಡವಳು. ಯಾಕೋ ಬೇಜಾರಲ್ಲ ಮಗ. ಅವಳ ಪ್ರೀತಿ ಕಳ್ಕೊಂತ ಒಂದೇ ಒಂದ್ ಬೇಜಾರು, ಆದ್ರೆ ಅವಳ ಪ್ರೀತಿ ಪಡ್ಕೊಂಡಿನ ಅನ್ನೋದು ಒಂದ್ ಖುಷಿ ಇದೆ. ನಾನು ಮಾಡಿರೋ ತಪ್ಪಿಗೆ ಯಾವ ಅಣ್ಣ ಕೂಡ ಕ್ಷಮಿಸೋದಿಲ್ಲ, ಆದ್ರೂ ನಾವು ಮಾಡಿರೋದು ತಪ್ಪನೆ. ಎಲ್ಲೇ ಇರ್ಲಿ, ಒಟ್ಟಲ್ಲಿ ಅವ ನನ್ನ ಸ್ನೇಹಿತ. ಅವನ ಸ್ನೇಹ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಲೋ ಮಗ, ಅದೇನೋ ಹೇಳ್ತಾರಲ್ಲ, ಅವಳು ಬೇರೆಯವ್ರ ಹೆಂಡತಿ ಆಗಿರ್ಬೋದು, ಆದ್ರೆ ಅವಳು ಯಾವತ್ತಿದ್ರು ಹೃದಯದ ಒಡತಿ. ಇರ್ಲಿ ಬಾ ಮಗ, ಎಲ್ಲರ ಜೀವನದಲ್ಲಿ ಸಹಜ ಇದೆ. ಪ್ರೀತಿ ಮಾಡುವುದರಿಂದ ನಂಬಿಕೆ, ವಿಶ್ವಾಸ, ಭಾವನೆ ಇವುಗಳೆಲ್ಲವೂ ಸರಿಯಾಗಿದ್ದರೆ ಉಳಿಯುವುದೇ ವಿಶ್ವಾಸದ ಸ್ನೇಹ. ಈ ತಪ್ಪುಗಳು ಎಲ್ಲರೂ ಇಚ್ಛಿತ ದಿನಗಳಲ್ಲಿ ಸ್ನೇಹಿತರು ಸ್ನೇಹಿತನ ತಂಗಿ ಅಥವಾ ಅಕ್ಕ ಅವರನ್ನು ಪ್ರೀತಿ ಪ್ರೇಮ ಮಾಡುವ ವಿಷಯಗಳನ್ನು ಬಿಟ್ಟು ಸ್ನೇಹಕ್ಕೆ ಒಂದು ಮಾದರಿಯಾಗಬೇಕು. ಇದುವೇ ಒಂದು ಸ್ನೇಹ.